ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮುಂಬೈಯಲ್ಲಿರುವ ತಾಜ್ ಹೋಟೆಲ್ ಭಾರತದಲ್ಲೇ ಟಾಪ್ ಮೋಸ್ಟ್ ಫೇಮಸ್ ಹೋಟೆಲ್ಗಳಲ್ಲಿ ಒಂದು. ಗೇಟ್ ವೇ ಆಫ್ ಇಂಡಿಯಾಗೆ ಎದುರಲ್ಲಿರುವ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ನ ಎಲ್ಲರೂ ತಾಜ್ ಹೋಟೆಲ್ ಅಂತಾನೆ ಕರೀತಾರೆ. ಸಹಜವಾಗಿಯೇ ಗೇಟ್ ವೇ ಆಫ್ ಇಂಡಿಯಾನ ನೋಡಲು ಬಂದವರೆಲ್ಲರೂ ಕೂಡ ಈ ತಾಜ್ ಹೋಟೆಲ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಳ್ತಾರೆ. 2008ರಲ್ಲಿ ಈ ಹೋಟೆಲ್ ಮೇಲೆ ನಡೆದ ಭಯಂಕರವಾದ ಉಗ್ರರ ದಾಳಿಗಳನ್ನ ಎದುರಿಸಿ ಮತ್ತೆ ಇದು ಎದ್ದು ನಿಲ್ಲುತ್ತೆ. ಈಗಲೂ ಕೂಡ ಮುಂಬೈನ ಸಂದರ್ಶಿಸಲು ಬಂದವರಿಗೆ ಈ ಹೋಟೆಲ್ ಆತಿಥ್ಯ ಕೊಡ್ತಿದೆ. ಆದ್ರೆ ಇಂತಹ ದೊಡ್ಡ ತಾಜ್ ಹೋಟೆಲ್ ನ ನಿರ್ಮಾಣದ ಹಿಂದೆ ಒಂದು ಘೋರವಾದ ಅವಮಾನವೂ ಇದೆ. ಅದೇನು ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದ್ರ ಜೊತೆಗೆ ಈ ಹೋಟೆಲ್ ಅಲ್ಲಿ ಒಂದು ನೈಟ್ ಸ್ಟೇ ಮಾಡಲು ಎಷ್ಟು ಖರ್ಚಾಗುತ್ತೆ, ಅಲ್ಲಿ ತಿನ್ನಲು ಯಾವ ಐಟಮ್ಸ್ ಸಿಗ್ತವೆ, ಅವುಗಳ ಬೆಲೆ ಎಷ್ಟಿರುತ್ತೆ, ಅಲ್ಲಿ ಕೆಲಸ ಮಾಡುವ ಕೆಲಸಗಾರರ ಸ್ಯಾಲರಿ ಎಷ್ಟಿರುತ್ತೆ ಎಂಬ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಾಜ್ ಹೋಟೆಲ್ನ 1903ರಲ್ಲಿ ಜಮ್ಶೆಡ್ಜಿ ಟಾಟಾ ರವರು ಮುಂಬೈಯಲ್ಲಿನ ಕಲಾಬಾ ಎಂಬ ಪ್ರದೇಶದಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಮುಖ ಮಾಡಿ ಅತ್ಯಂತ ಸುಂದರವಾಗಿ, ಶ್ರೇಷ್ಠವಾಗಿ, ಮೀನಿಂಗ್ಫುಲ್ ಆಗಿ ನಿರ್ಮಿಸ್ತಾರೆ. ಆದ್ರೆ ಮೀನಿಂಗ್ಫುಲ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರ ಹಿಂದೆ ತುಂಬಾನೇ ಆಸಕ್ತಿಯಾದ ಹಿಸ್ಟ್ರಿ ಇದೆ. ಅದೇನೆಂದ್ರೆ ಭಾರತ ದೇಶ ಬ್ರಿಟಿಷರ ಆಡಳಿತದಲ್ಲಿದ್ದಾಗ ನಮ್ಮ ಭಾರತೀಯರು ಹಲವಾರು ವಿಧವಾದ ಜಾತಿ ಭೇದ ಭಾವಗಳನ್ನ ಎದುರಿಸ್ತಾರೆ. ವಾಸ್ತವವಾಗಿ ಇದು ಕೇವಲ ಭಾರತ ದೇಶಕ್ಕೊಂದೇ ಪರಿಮಿತವಾಗಿರಲಿಲ್ಲ. ಇದು ಬ್ರಿಟಿಷರ ಜೊತೆಗೆ ಇತರೆ ಯುರೋಪಿಯನ್ ದೇಶಗಳಲ್ಲೂ ಹರಡಿಕೊಂಡಿತ್ತು. ಆಗಿನ ಕಾಲದಲ್ಲಿ ಅನೇಕ ಭಾರತೀಯರು ವಿದೇಶಗಳಿಗೆ ಹೋಗಿ ಘೋರ ಅವಮಾನಗಳನ್ನ ಎದುರಿಸ್ತಾರೆ. ಒಂದ್ಸಲ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರನ್ನ ರೈಲಿಂದ ಹೊರಗಡೆ ತಳ್ಳಿ ಅವಮಾನಿಸಿದಂತೆಯೇ ಈ ತಾಜ್ ಹೋಟೆಲ್ ನ ನಿರ್ಮಿಸಿದ ಜಮ್ಶೆಡ್ಜಿ ಟಾಟಾ ರವರನ್ನ ಬ್ರಿಟನ್ ನಲ್ಲಿ ಘೋರವಾಗಿ ಅವಮಾನಿಸ್ತಾರೆ. ಟಾಟಾ ರವರು ಬ್ರಿಟನ್ಗೆ ಕೆಲಸದ ನಿಮಿತ್ತ ಹೋದಾಗ ವೆಸ್ಟರ್ನ್ ಎಂಬ ದೊಡ್ಡ ಹೋಟೆಲ್ಗೆ ಹೋಗ್ತಾರೆ. ಆಗ ಅಲ್ಲಿ ಭಾರತೀಯರಿಗೆ ಪ್ರವೇಶವಿಲ್ಲ ಅಂತ ಹೊರಗಡೆ ತಳ್ತಾರೆ. ಅದು ಕೇವಲ ಆಂಗ್ಲರಿಗೆ ಮಾತ್ರ ಸೀಮಿತ ಎಂದು ಘೋರವಾಗಿ ಅವಮಾನಿಸ್ತಾರೆ. ಇನ್ನು ಹೇಳ್ಬೇಕಂದ್ರೆ ನಾಯಿಗಳಿಗೆ ಭಾರತೀಯರಿಗೆ ಅನುಮತಿ ಇಲ್ಲ ಅಂತ ಬೋರ್ಡ್ ಗಳನ್ನ ಇಡುವ ದಿನಗಳು ಅವು. ಹೀಗೆ ಅವರಿಗೆ ನಡೆದ ಅವಮಾನಕ್ಕೆ ಜಮ್ಶೆಡ್ಜಿ ಟಾಟಾ ರವರು ರಿವೆಂಜ್ ತೆಗೆದುಕೊಳ್ಬೇಕು ಅಂತ ಅಂದುಕೊಳ್ತಾರೆ. ಆ ಅವಮಾನ ತಮಗೊಂದೇ ನಡೆದದ್ದಲ್ಲ, ಇಡೀ ಭಾರತೀಯರಿಗೆ ನಡೆದದ್ದು ಅಂತ ಭಾವಿಸ್ತಾರೆ. ಇದರಿಂದ ಭಾರತದಲ್ಲಿ ಹೇಗಾದ್ರೂ ಮಾಡಿ ಅತಿ ದೊಡ್ಡ ಹೋಟೆಲ್ ನ ನಿರ್ಮಿಸಬೇಕು ಅಂತ ಅಂದುಕೊಳ್ತಾರೆ. ಹಾಗೇನೆ ತಾವು ನಿರ್ಮಿಸುವ ಹೋಟೆಲ್ ಅಲ್ಲಿ ಯಾವುದೇ ಭೇದ ಭಾವಗಳು ಇರಬಾರ್ದು ಅಂತ ಅಂದುಕೊಳ್ತಾರೆ. ಹೀಗೆ ಒಂದು ದೊಡ್ಡ ಸಂಕಲ್ಪದಿಂದ ಟಾಟಾ ರವರು ಈ ತಾಜ್ ಹೋಟೆಲ್ ನಿರ್ಮಾಣವನ್ನ ಪ್ರಾರಂಭಿಸ್ತಾರೆ. ಹೀಗೆ ಮುಂಬೈಯಲ್ಲಿನ ಕೊಲಾಬಾದಲ್ಲಿನ ಅಪೋಲೋ ಬಂದರು ಪ್ರಾಂತದಲ್ಲಿ 1903ರಲ್ಲಿ ಈ ಐಕಾನಿಕ್ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ನಿರ್ಮಾಣವಾಗುತ್ತೆ. ಆಗಿನಿಂದ ಈಗಿನವರೆಗೂ ಸುಮಾರು 122 ವರ್ಷಗಳಿಂದ ನಿರಂತರವಾಗಿ ಅಲ್ಲಿಗೆ ಬರುವ ಪ್ರವಾಸಿಗರಿಗೆ ಸೇವೆಯನ್ನ ಒದಗಿಸ್ತಾ ದೇಶದಲ್ಲೇ ಅಲ್ಲದೆ ವಿಶ್ವಾದ್ಯಂತ ಹೆಸರುವಾಸಿಯಾಗುತ್ತೆ. ಮತ್ತು 2008ರಲ್ಲಿ ಉಗ್ರವಾದಿಗಳ ದಾಳಿಗಳನ್ನ ಎದುರಿಸಿ ಆ ಘೋರ ದುರಂತಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಈ ತಾಜ್ ಹೋಟೆಲ್ ನ ಬ್ರಿಟನ್ ನ WA ಚೇಂಬರ್ಸ್ ಎನ್ನುವರು ಡಿಸೈನ್ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ತಾಜ್ ಹೋಟೆಲ್ ನ ನಿರ್ಮಾಣ ಮಾಡಿದ್ದು ರಾಮ್ ಸಾಹೇಬ್ ಸೀತಾರಾಮ್ ಕಾಂದೇವಾರ್ ವೈದ್ಯ ಎನ್ನುವರು. ಇವರ ಜೊತೆಗೆ DN ಮಿರ್ಜಾ ಎಂಬುವವರು ಕೂಡ ತಾಜ್ ಹೋಟೆಲ್ ಡಿಸೈನಿಂಗ್ ಅಲ್ಲಿ ಸಹಾಯ ಮಾಡ್ತಾರೆ. ಆದ್ರೆ ತಾಜ್ ಹೋಟೆಲ್ ಡಿಸೈನಿಂಗ್ ಅಲ್ಲಿ WA ಚೇಂಬರ್ಸ್ ರ ಹೆಸರನ್ನ ಯಾಕೆ ಪ್ರಸ್ತಾವನೆ ಮಾಡ್ತಿದ್ದಾರೆ ಅಂದ್ರೆ ಈ ಹೋಟೆಲ್ ನಿರ್ಮಾಣ ಕಾರ್ಯ ಪೂರ್ತಿಯಾಗುವ ಸಮಯಕ್ಕೆ ಸೀತಾರಾಮ್ ಅವರು ಸಾವನ್ನಪ್ತಾರೆ. ಅದೇ ಸಮಯಕ್ಕೆ ಈ ಹೋಟೆಲ್ ನ ನಿರ್ಮಿಸುತ್ತಿದ್ದ ಟಾಟಾ ರವರಿಗೆ ಹೋಟೆಲ್ ಡಿಸೈನಿಂಗ್ ಅಲ್ಲಿ ಚಿಕ್ಕ ಬದಲಾವಣೆ ಮಾಡಬೇಕು ಅಂತ ಅನ್ಸುತ್ತೆ. ಅದೇನೆಂದ್ರೆ ಹೋಟೆಲ್ ಮೇಲ್ಭಾಗದಲ್ಲಿ ಚಿಕ್ಕ ಗೋಪುರದಂತಹ ಆಕಾರವನ್ನ ನಿರ್ಮಿಸಬೇಕು ಅಂತ ಈ ಡಿಸೈನಿಂಗ್ ವರ್ಕ್ ನ ಚೇಂಬರ್ಸ್ ಗೆ ಕೊಡ್ತಾರೆ. ಇದಕ್ಕಾಗಿ ತಾಜ್ ಹೋಟೆಲ್ ನ WA ಚೇಂಬರ್ಸ್ ನಿರ್ಮಿಸಿದ್ದಾನೆ ಅಂತ ಕೆಲವರು ಅಂದುಕೊಳ್ತಾರೆ. ಅನೇಕ ವರ್ಷಗಳವರೆಗೂ ಈ ಗೋಪುರದ ಕನ್ಸ್ಟ್ರಕ್ಷನ್ ವರ್ಕ್ ನಡೆಯುತ್ತೆ. ಕೊನೆಯದಾಗಿ 1903ರಲ್ಲಿ ತಾಜ್ ಹೋಟೆಲ್ ಪೂರ್ತಿಯಾಗಿ ಸಿದ್ಧವಾಗಿ ಜನರ ಸೇವೆಗಾಗಿ ತೆರೆಯಲ್ಪಡುತ್ತೆ. ತಾಜ್ ಹೋಟೆಲ್ ಅಲ್ಲಿ 6 ಫ್ಲೋರ್ಸ್ ಇರ್ತವೆ. ಅವುಗಳಲ್ಲಿ 600 ಕೋಣೆಗಳಿರ್ತವೆ. ಈ ಹೋಟೆಲ್ ಅಲ್ಲಿರುವ ಎಲ್ಲಾ ಕೋಣೆಗಳಲ್ಲೂ ರಾಯಲ್ ಫೆಸಿಲಿಟೀಸ್ ಇರ್ತವೆ. ಅಂದ್ರೆ ಈ ಹೋಟೆಲ್ಗೆ ಹೋದ್ರೆ ನಿಮ್ಮನ್ನ ಒಬ್ಬ ರಾಜನಂತೆ ಟ್ರೀಟ್ ಮಾಡ್ತಾರೆ. ಈ ಹೋಟೆಲ್ ಸರಿಸುಮಾರು 240 ಅಡಿಗಳಷ್ಟು ಎತ್ತರವಾಗಿರುತ್ತೆ. ಇದಕ್ಕಾಗಿ ಮುಂಬೈಗೆ ಬರುವ ಶಿಪ್ ಗಳಿಗೆ ಸರಿಸುಮಾರು 50 ವರ್ಷಗಳವರೆಗೂ ತಾಜ್ ಹೋಟೆಲ್ ಒಂದು ಲ್ಯಾಂಡ್ ಮಾರ್ಕ್ ಆಗಿತ್ತು. ಇನ್ನು ಹೇಳ್ಬೇಕಂದ್ರೆ ಇಂಡಿಯನ್ ನೇವಿ ಕೂಡ ತಾಜ್ ಹೋಟೆಲ್ ಮೇಲಿರುವ ಗೋಪುರವನ್ನ ತಮ್ಮ ಪಾಯಿಂಟ್ ಆಗಿ ಇರಿಸಿಕೊಂಡು ಶಿಪ್ ಗಳನ್ನ ಚಲಾಯಿಸ್ತಿದ್ರು. ಯಾಕಂದ್ರೆ ತುಂಬಾ ಎತ್ತರವಾಗಿರುವ ಈ ಗೋಪುರ ತುಂಬಾ ದೂರದಿಂದಾನೇ ಕಾಣಿಸ್ತಿತ್ತು. ಇದನ್ನ ನೋಡಿದ ತಕ್ಷಣವೇ ಸಮುದ್ರದಲ್ಲಿ ಪ್ರಯಾಣಿಸುವ ಕ್ಯಾಪ್ಟನ್ಗೆ ತಾವು ಮುಂಬೈ ತೀರಕ್ಕೆ ಬಂದಿದ್ದೇವೆ ಎಂಬ ವಿಷಯ ಗೊತ್ತಾಗ್ತಿತ್ತು. ಈ ಹೋಟೆಲ್ ನ ಮೊದಲನೇ ಬಾರಿಗೆ ಓಪನ್ ಮಾಡಿದಾಗ ಭಾರತದಲ್ಲೇ ಎಲ್ಲೂ ಸಿಗದ ಫೆಸಿಲಿಟೀಸ್ ಈ ಹೋಟೆಲ್ ಅಲ್ಲಿ ಇಡ್ತಾರೆ. ಅಮೆರಿಕದಿಂದ ಸ್ಪೆಷಲ್ ಆಗಿ ಇಂಪೋರ್ಟ್ ಮಾಡಿಕೊಂಡಿರುವ ಸೀಲಿಂಗ್ ಫ್ಯಾನ್ಸ್ ನ ಈ ಹೋಟೆಲ್ ಅಲ್ಲಿ ಇಡ್ತಾರೆ. ವಾಸ್ತವವಾಗಿ ಆಗಿನ ಕಾಲದಲ್ಲಿ ಭಾರತ ದೇಶದಲ್ಲೇ ಹೋಟೆಲ್ಸ್ ಅಲ್ಲಿ ಫ್ಯಾನ್ಸ್ ಇರೋದು ಅದೇ ಮೊದಲು. ಈ ಹೋಟೆಲ್ ಗೆ ಬರುವ ಕಸ್ಟಮರ್ಸ್ ಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಜರ್ಮನಿಯಿಂದ ಲಿಫ್ಟ್ ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಈ ಹೋಟೆಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಹಾಗೂ ಬರುವ ಗ್ರಾಹಕರಿಗೆ ರಾಯಲ್ ಅನುಭವವನ್ನ ಕೊಡಲು ಟರ್ಕಿಯಿಂದ ತಂದ ಬಾತ್ ಟಬ್ ಗಳನ್ನ ಅರೇಂಜ್ ಮಾಡ್ತಾರೆ. ಹಾಗೂ
ಬಾತ್ರೂಮ್ ಡಿಸೈನ್ ಕೂಡ ಟರ್ಕಿ ಆರ್ಕಿಟೆಕ್ಚರ್ ರೀತಿನೇ ಇರುತ್ತೆ. ಮತ್ತೆ ಬಂದಿರುವ ಗ್ರಾಹಕರಿಗೆ ರುಚಿಯಾದ ಆಹಾರವನ್ನ ಬಡಿಸಲು ಫ್ರಾನ್ಸ್, ಇಟಲಿಗೆ ಸೇರಿದ ಮಾಸ್ಟರ್ ಚೆಫ್ ಗಳನ್ನ ಭಾರತಕ್ಕೆ ಕರೆಸ್ತಾರೆ. ಆಗಿನ ಕಾಲದಲ್ಲಿ ಅಡುಗೆಗೆ ಬೇಕಾದ ಆಹಾರ ಪದಾರ್ಥಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತಿದ್ರು. ಮತ್ತೆ ಆಗಿನ ದಿನಗಳಲ್ಲಿ ತಾಜ್ ಹೋಟೆಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಕರೆಂಟ್ ಕೂಡ ಇರುತ್ತೆ. ಹಾಗೂ ಮುಂಬೈ ನಗರದಲ್ಲಿ ಫಸ್ಟ್ ಟೈಮ್ ಲೈಸೆನ್ಸ್ ಹೊಂದಿರುವ ಬಾರ್ನ ತಾಜ್ ಹೋಟೆಲ್ ಸ್ವಂತ ಮಾಡಿಕೊಳ್ಳುತ್ತೆ. ಮತ್ತು 24 ಗಂಟೆಗಳು ಓಪನ್ ಆಗಿರುವ ರೆಸ್ಟೋರೆಂಟ್ ಆಗಿ ತಾಜ್ ಹೋಟೆಲ್ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ. 1903 ಡಿಸೆಂಬರ್ 16ರಂದು ಮೊಟ್ಟ ಮೊದಲನೇ ಬಾರಿಗೆ ಈ ಹೋಟೆಲ್ ನ ಗ್ರಾಹಕರಿಗಾಗಿ ಓಪನ್ ಮಾಡ್ತಾರೆ. ಮೊದಲನೇ ದಿನ ಈ ಹೋಟೆಲ್ಗೆ 17 ಗ್ರಾಹಕರು ಬರ್ತಾರೆ. ಆಗಿನ ದಿನಗಳಲ್ಲಿ ಒಂದು ನೈಟ್ ಸ್ಟೇ ಗೋಸ್ಕರ 10 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಿದ್ರು. ಅಟ್ಯಾಚ್ಡ್ ಬಾತ್ರೂಮ್ ಜೊತೆಗೆ ಫ್ಯಾನ್ ಇರುವ ರೂಮ್ ಬೇಕಾದ್ರೆ ಕೇವಲ 3 ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಮತ್ತೆ ಹೋಟೆಲ್ ಸ್ಟೇ ಜೊತೆಗೆ ಫುಡ್ ಕೂಡ ಬೇಕಾದ್ರೆ ದಿನಕ್ಕೆ 20 ರೂಪಾಯಿಗಳನ್ನ ಪಾವತಿಸಬೇಕಾಗ್ತಿತ್ತು. ಆಗಿನ ಕಾಲದಲ್ಲೇ ಕೇವಲ 10-20 ರೂಪಾಯಿಗೇನೆ ತಾಜ್ ಹೋಟೆಲ್ ಅಲ್ಲಿ ಸ್ಟೇ ಮಾಡುವ ಚಾನ್ಸ್ ಇತ್ತ ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ಆಗಿನ ಕಾಲದಲ್ಲಿ 10 ರೂಪಾಯಿ ಅಂದ್ರೆ ತುಂಬಾ ದೊಡ್ಡ ಮೊತ್ತ. ಉದಾಹರಣೆಗೆ ಆಗಿನ ಕಾಲದಲ್ಲಿ ಸಿಗುವ ಬಂಗಾರದೊಂದಿಗೆ ಕಂಪೇರ್ ಮಾಡಿ ನೋಡಿದ್ರೆ 10 ರೂಪಾಯಿಗೆ 10 ಗ್ರಾಮ್ಗಳಷ್ಟು ಬಂಗಾರ ಸಿಗ್ತಿತ್ತು. ಅಂದ್ರೆ ಈಗ 10 ಗ್ರಾಮ್ಗಳ ಬಂಗಾರ 80,000 ರೂಪಾಯಿ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ 10 ರೂಪಾಯಿ ಅಂದ್ರೆ ಈಗ 80,000ಕ್ಕೆ ಸಮ. ತಾಜ್ ಹೋಟೆಲ್ ನ ಒಂದು ಹೋಟೆಲ್ ರೀತಿನೇ ನಿರ್ಮಿಸ್ತಾರೆ. ಈಗಲೂ ಕೂಡ ಒಂದು ಹೋಟೆಲ್ ರೀತಿನೇ ಬಳಸ್ತಿದ್ದಾರೆ. ಆದ್ರೆ ಒಂದಾನೊಂದು ಕಾಲದಲ್ಲಿ ಈ ಹೋಟೆಲ್ ನ ಒಂದು ಆಸ್ಪತ್ರೆಯಾಗಿ ಬದಲಾಯಿಸಿದ್ರು ಎಂಬ ವಿಷಯ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಮೊದಲನೇ ವಿಶ್ವ ಯುದ್ಧ ಸಮಯದಲ್ಲಿ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳು ತುಂಬಾ ಕಡಿಮೆ ಇರ್ತವೆ. ಇದರಿಂದ ಆಸ್ಪತ್ರೆಗಳ ಕೊರತೆ ಉಂಟಾಗುತ್ತೆ. ಇದಕ್ಕಾಗಿ ಯುದ್ಧದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಲು ತಾಜ್ ಹೋಟೆಲ್ ನ ಒಂದು ಆಸ್ಪತ್ರೆಯಾಗಿ ಬದಲಾಯಿಸ್ತಾರೆ. ಹೋಟೆಲ್ ಅಲ್ಲಿರುವ 600 ಕೋಣೆಗಳನ್ನ ಹಾಸ್ಪಿಟಲ್ ರೂಮ್ಸ್ ಆಗಿ ಬದಲಾಯಿಸ್ತಾರೆ. ವಿಶ್ವ ಯುದ್ಧ ಮುಗಿದ ಮೇಲೆ ಪರಿಸ್ಥಿತಿಗಳು ಸುಧಾರಿಸಿದ ಮೇಲೆ ತಾಜ್ ಹೋಟೆಲ್ ನ ಮರಳಿ ಹೋಟೆಲ್ ಆಗಿ ಬದಲಾಯಿಸ್ತಾರೆ. ಈಗಿನ ದಿನಗಳಲ್ಲೊಂದೇ ಅಲ್ಲದೆ ಆಗಿನ ದಿನಗಳಲ್ಲೂ ಕೂಡ ತಾಜ್ ಹೋಟೆಲ್ ಅಲ್ಲಿ ಒಂದು ದಿನ ಸ್ಟೇ ಮಾಡೋದು ಅಂದ್ರೆ ತುಂಬಾ ದೊಡ್ಡ ವಿಷಯ ಅಂತ ಜನರು ಭಾವಿಸ್ತಿದ್ರು. ಆಗಿನ ಕಾಲದಲ್ಲಿ ಅನೇಕ ರಾಜರು, ಮಹಾರಾಜರು ಈ ಹೋಟೆಲ್ ಅಲ್ಲೇ ಇರಲು ಇಷ್ಟಪಡ್ತಿದ್ರು. ಲಕ್ಸುರಿ ಪಾರ್ಟಿಗಳನ್ನ ಮಾಡ್ಕೊಳ್ತಿದ್ರು. ಬ್ರಿಟಿಷರ ಜೊತೆ ಮೀಟಿಂಗ್ ಗೋಸ್ಕರ ಮಹಾತ್ಮ ಗಾಂಧಿ ಎಂತವರು ಈ ಹೋಟೆಲ್ಗೆ ಬರ್ತಾರೆ. ಇನ್ನು ಫ್ರೀಡಂ ಫೈಟರ್ ಆಗಿರುವ ಸರೋಜಿನಿ ನಾಯ್ಡು ಅವರು ತಾಜ್ ಹೋಟೆಲ್ ನ ತಮ್ಮ ಮನೆಯಾಗೆ ಮಾಡ್ಕೊಂಡಿದ್ರು. 1920ರಿಂದ 1930ರ ಮಧ್ಯಕಾಲದಲ್ಲಿ ಸರೋಜಿನಿ ನಾಯ್ಡು ಅವರು ತಾಜ್ ಹೋಟೆಲ್ ಅಲ್ಲಿ ಪರ್ಮನೆಂಟ್ ರೂಮ್ ನ ಬುಕ್ ಮಾಡಿಕೊಂಡಿರ್ತಾರೆ. ಅವರು ಒಬ್ಬ ಸಾಹಿತಿ ಆಗಿದ್ರಿಂದ ಹೋಟೆಲ್ ಅಲ್ಲೇ ಬಂದು ಕತೆಗಳನ್ನ ಬರೆದುಕೊಳ್ತಿದ್ರು. ಆಗಿನ ದಿನಗಳಲ್ಲಿ ತಾಜ್ ಹೋಟೆಲ್ ರೆಂಟ್ 10 ರೂಪಾಯಿ ಅಂತ ಹೇಳ್ಕೊಂಡಿದ್ವಿ ಅಲ್ವಾ? ಆದ್ರೆ ಈಗ ತಾಜ್ ಹೋಟೆಲ್ ಅಲ್ಲಿ ಒಂದು ನೈಟ್ ಸ್ಟೇ ಮಾಡ್ಬೇಕು ಅಂದ್ರೆ ನೀವು 35,000 ರೂಪಾಯಿಗಳನ್ನ ಖರ್ಚು ಮಾಡ್ಬೇಕು. ಒಂದ್ ವೇಳೆ ನಿಮ್ಗೆ ಸಿ ವ್ಯೂ ನಿಂದ ರೂಮ್ ಬೇಕು ಅಂದ್ರೆ 40,000 ರೂಪಾಯಿ ಪಾವತಿಸಬೇಕು. ಅದೇ ರೀತಿ ಈ ಹೋಟೆಲ್ ಅಲ್ಲಿ ಸಿಗ್ನೇಚರ್ ಸೂಟ್ ರೂಮ್ ಅಲ್ಲಿ ಇರಬೇಕು ಅಂದ್ರೆ ಒಂದೊಂದು ಸೂಟ್ ಕಾಸ್ಟ್ 1 ಲಕ್ಷದಿಂದ 5 ಲಕ್ಷದವರೆಗೂ ಇರುತ್ತೆ. ಇದರ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಹಾಗೂ ಬ್ರೇಕ್ಫಾಸ್ಟ್ ನ ನಾವೇ ಖರೀದಿಸಬೇಕಾಗುತ್ತೆ. ನೀವು ಕೇವಲ ಸ್ಟೇ ಮಾಡಲು ಮಾತ್ರ ಹಣ ಪಾವತಿಸಬೇಕಾಗುತ್ತೆ. ಒಂದ್ ವೇಳೆ ಅಲ್ಲೇ ಊಟ ಸೇವಿಸಬೇಕು ಅಂದ್ರೆ ಅದಕ್ಕೆ ಮತ್ತೆ ಸಪರೇಟ್ ಆಗಿ ಹಣವನ್ನ ಪಾವತಿಸಬೇಕಾಗುತ್ತೆ. ತಾಜ್ ಹೋಟೆಲ್ ಅಲ್ಲಿ 9 ವರ್ಲ್ಡ್ ಕ್ಲಾಸ್ ರೆಸ್ಟೋರೆಂಟ್ಸ್ ಇವೆ. ಇವುಗಳಲ್ಲಿ ಹೈ ಕ್ಲಾಸ್ ಫುಡ್ ಐಟಮ್ಸ್ ಸಿಗ್ತವೆ. ಇಲ್ಲಿ ಊಟ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ 4,000ದಿಂದ 5,000 ರೂಪಾಯಿ ಖರ್ಚಾಗುತ್ತೆ. ತಾಜ್ ಹೋಟೆಲ್ ಅಲ್ಲಿ ನೀವು ಒಂದು ಟೀ ಕುಡಿಬೇಕು ಅಂದ್ರೂ ಕೂಡ ನಿಮ್ಮ ಜೇಬಿನ ತುಂಬಾ ಕಾಸಿರ್ಬೇಕು. ಯಾಕಂದ್ರೆ ಒಂದು ಟೀ ಕಾಸ್ಟ್ 1,000ದಿಂದ 2,000 ರೂಪಾಯಿ ಇರುತ್ತೆ. ಆದ್ರೆ ಇಲ್ಲಿ ಟೀ ಜೊತೆಗೆ ಬಿಸ್ಕೆಟ್ ಕೂಡ ಕೊಡ್ತಾರೆ. ಹಾಗೇನೆ ಟೀ ಜೊತೆಗೆ ಕಾಂಪ್ಲಿಮೆಂಟರಿ ಸ್ನಾಕ್ಸ್ ಕೂಡ ಸಿಗುತ್ತೆ. ಒಂದು ಟೀಗೋಸ್ಕರ ಕಾಂಪ್ಲಿಮೆಂಟರಿ ಸ್ನಾಕ್ಸ್ ಗೋಸ್ಕರ 1,000ದಿಂದ 2,000 ರೂಪಾಯಿ ಖರ್ಚು ಮಾಡೋದು ಅಂದ್ರೆ ನಮ್ಮಂತಹ ಮಧ್ಯಮ ವರ್ಗದವರಿಗೆ ಕಷ್ಟ ಆಗುತ್ತೆ. ಇನ್ನು ತಾಜ್ ಹೋಟೆಲ್ ಅಲ್ಲಿ ಕೆಲಸ ಮಾಡುವವರಿಗೆ ಸ್ಯಾಲರಿ ಎಷ್ಟಿರುತ್ತೆ ಅಂದ್ರೆ ತಾಜ್ ಹೋಟೆಲ್ ಅಲ್ಲಿ ಸರಿಸುಮಾರು 1,600ಕ್ಕಿಂತ ಹೆಚ್ಚಿನ ಸ್ಟಾಫ್ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಸ್ಟಾರ್ಟಿಂಗ್ ಅಲ್ಲೇ 1 ಲಕ್ಷ ರೂಪಾಯಿ ಸ್ಯಾಲರಿ ಇರುತ್ತೆ. ಇನ್ನು ಕೆಲವರಿಗೆ 9 ಲಕ್ಷದವರೆಗೂ ಇರುತ್ತೆ. ನೋಡಿದ್ರಲ್ವಾ ತಾಜ್ ಹೋಟೆಲ್ ನ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ಇಷ್ಟವಾಗಿದೆ ನಿಮ್ಮ ಸಪೋರ್ಟ್ ಆಗಿ ಕೇವಲ ಒಂದು ಲೈಕ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.